ನನ್ನ ಎಲ್ಲ ಪೋಷಕರಿಗೆ ಈಗ ಈ ಒಂದು ಕೋವಿಡ್ 2020 ಇಸ್ವಿಯಲ್ಲಿ ಕೋವಿಡ್ ಬಂದು ಈ ಆನ್ಲೈನ್ ಕ್ಲಾಸಸ್ ಬಂದು ಪ್ರತಿಯೊಬ್ಬ ಮಕ್ಕಳಿಗೂ ಮೊಬೈಲ್ ಫೋನ್ ಅನ್ನ ಕೊಡೋದನ್ನ ಅಭ್ಯಾಸ ಮಾಡಿದ್ವಿ ಆನ್ಲೈನ್ ಕ್ಲಾಸಸ್. ಸೊ ಈಗ ಮಕ್ಕಳಿಂದ ಮೊಬೈಲ್ ಫೋನ್ ಅನ್ನ ತಗೊಳ್ಳೋದು ತುಂಬಾ ಕಷ್ಟ ಆಗಿದೆ, ಒಪ್ಕೊಂತೀನಿ. ಸೊ ನಮ್ಮ ಪ್ರೀತಿಯ ಪೋಷಕರೇ, ದಯವಿಟ್ಟು ನಿಮ್ಮ ಮನೆಯಲ್ಲಿರುವಂತಹ ನಿಮ್ಮ ಮಕ್ಕಳಿಗೆ ಪ್ರೀತಿಯಿಂದ ಹೇಳಿ ಮೊಬೈಲ್ ಫೋನ್ ಇಂದ ದೂರ ಇರೋದಕ್ಕೆ. ಯಾವ ಕೋವಿಡ್ ಇಲ್ಲ, ಏನಿಲ್ಲ, ಈಗೆಲ್ಲ ಡೈರೆಕ್ಟ್ ಕ್ಲಾಸಸ್ಗೆ ಹೋಗ್ತಾರೆ, ಅಟೆಂಡ್ ಮಾಡ್ತಾರೆ, ಬರ್ತಾರೆ. ಸೊ ದಯವಿಟ್ಟು ನಿಮ್ಮ ಮಕ್ಕಳು ಮುಂದೆ ಜೀವನದಲ್ಲಿ ಚೆನ್ನಾಗಿರ್ಬೇಕು, ತುಂಬಾ ಒಳ್ಳೆ ರೀತಿಯಲ್ಲಿ ಬೆಳಿಬೇಕು ಅಂದ್ರೆ ಈ ಮೊಬೈಲ್ ಫೋನ್ ಇಂದ ದೂರ ಇರಬೇಕು. ಈ 8th, 9th, 10th, 11th, 12th ಈ 12th ಅನ್ನೋದು ಒಂದು ಮೇಜರ್ ಟರ್ನಿಂಗ್ ಪಾಯಿಂಟ್ ಪ್ರತಿಯೊಬ್ಬ ಒಂದು ಹ್ಯೂಮನ್ ಬೀಯಿಂಗ್ ಲೈಫ್ ಅಲ್ಲಿ. ಈ ಮೊಬೈಲ್ ಫೋನ್ ಇದ್ರೆ, ಈ 10th, 11th, 12th ಓದ್ತಾ ಇರೋಂತ ಮಕ್ಕಳ ಹತ್ರ ಮೊಬೈಲ್ ಫೋನ್ ಇದ್ರೆ, ಓದುವಾಗ ಮೊಬೈಲ್ ಫೋನ್ ಪಕ್ಕದಲ್ಲಿದ್ರೆ 3/4 ಗಂಟೆ ಮೊಬೈಲ್ ಫೋನ್ ಅಲ್ಲಿ ಟೈಮ್ ಪಾಸ್ ಮಾಡ್ತಾರೆ, 1/4 ಗಂಟೆ ಓದ್ತಾರೆ. ಆದ್ರಿಂದ ಅವ್ರಿಗೆ ಒಳ್ಳೆ ರಿಸಲ್ಟ್ಸ್ ಹೇಗೆ ಬರುತ್ತೆ, ಕರೆಕ್ಟ್ ಆಗಿ ಹೇಗೆ ಅವರು ಓದ್ತಾ ಇರೋಂತ ಕಾನ್ಸೆಪ್ಟ್ಸ್ ಗಳು ಹೇಗೆ ತಲೆನಲ್ಲಿ ಉಳ್ಕೊಳ್ಳುತ್ತೆ. ಸೊ ದಯವಿಟ್ಟು ಈ ಮೊಬೈಲ್ ಫೋನ್ ಅವಶ್ಯಕತೆ ಇಲ್ಲ. ಕಾಲೇಜಲ್ಲಿ ಅಥವಾ ಸ್ಕೂಲಲ್ಲಿ ಟೀಚರ್ಸ್ ಗಳು ನೋಟ್ಸ್ ಬರೆಸ್ತಾರೆ, ಟೆಕ್ಸ್ಟ್ ಬುಕ್ ಏನಿದೆ ಅದ್ರ ಕಡೆ ಕಾನ್ಸಂಟ್ರೇಟ್ ಮಾಡ್ಲಿ, ಅದ್ರ ಮುಂದೆ ಕೂತ್ಕೊಳ್ಳಿ. ಮೊಬೈಲ್ ಫೋನ್ ತೆಗೆದು ದಯವಿಟ್ಟು ಬಿಸಾಡಿ. ಅಲ್ಲಿ ಏನ್ ನೋಟ್ಸ್ ಅಥವಾ ಟೆಕ್ಸ್ಟ್ ಬುಕ್ ಇದೆ, ಸೊ ಅದ್ರ ಕಡೆ ಕಾನ್ಸಂಟ್ರೇಟ್ ಮಾಡಿ, ಬರ್ದು ಪ್ರಾಕ್ಟೀಸ್ ಮಾಡಿ, ಫಸ್ಟ್ ಕಾನ್ಸೆಪ್ಟ್ಸ್ ನ ಅರ್ಥ ಮಾಡ್ಕೊಳ್ಳಿ, ಮತ್ತೆ ನೋಡ್ದೆ ಅದನ್ನ ಬರೀರಿ. ಅರ್ಥ ಆಗ್ಲಿಲ್ಲ, ಏನಾದ್ರೂ ಡೌಟ್ಸ್ ಇದೆ ಅಂದ್ರೆ ಮತ್ತೆ ಸ್ಕೂಲ್ ಅಥವಾ ಕಾಲೇಜಲ್ಲಿ ನಿಮ್ಮ ರೆಸ್ಪೆಕ್ಟಿವ್ ಸಬ್ಜೆಕ್ಟ್ ಟೀಚರ್ಸ್ ಹತ್ರ ಕೇಳಿ ಅದನ್ನ ಡೌಟ್ಸ್ ನ ಕ್ಲಾರಿಫೈ ಮಾಡ್ಕೊಳ್ಳಿ. ಸೊ ದಯವಿಟ್ಟು ಈ ಗೂಗಲ್ ಮಾಡಿ, ಮೊಬೈಲ್ ಫೋನ್ ಅಲ್ಲಿ ಗೂಗಲ್ ನಲ್ಲಿ ಡೌಟ್ಸ್ ಗಳೆಲ್ಲ ಕ್ಲಾರಿಫೈ ಮಾಡ್ಕೋಬಹುದು. ನಾನೆಲ್ಲ ಗೂಗಲ್ ಅಲ್ಲೇ ಓದ್ತೀನಿ. ದಯವಿಟ್ಟು ಬೇಡ. ಒನ್ಸ್ PU ಮುಗಿಲಿ, ಆ ನಂತರ ಮೊಬೈಲ್ ಫೋನ್, ಟೀಚರ್ಸ್, ಕಾಲೇಜ್, ಸ್ಕೂಲ್, ಫೈನ್, ಯು ಕ್ಯಾನ್ ಬ್ಯಾಲೆನ್ಸ್, ಎಲ್ಲ ಬ್ಯಾಲೆನ್ಸ್ ಮಾಡ್ತೀರಾ. ಸ್ವಲ್ಪ ಮೆದುಳು ಸ್ವಲ್ಪ ಬೆಳೆದಿರುತ್ತೆ. ಬಟ್ ಈ ಏಜ್ ಅಲ್ಲಿ ದಯವಿಟ್ಟು ಮೊಬೈಲ್ ಫೋನ್ ಬೇಡ. ನಿಮ್ಮ ಮಕ್ಕಳಿಗೆ ಇದನ್ನ ಪ್ರೀತಿಯಿಂದ ಹೇಳಿ, ದಯವಿಟ್ಟು ಅರ್ಥ ಮಾಡಿಸಿ. ಮೊಬೈಲ್ ಫೋನ್ ಇದ್ರೆ ಅವರ ಒಂದು ಕರಿಯರ್ ಗ್ರೋತ್ ಕ್ಷೀಣಿಸುತ್ತೆ, ಆ ಕರಿಯರ್ ಗ್ರೋತ್ ಸರಿಯಾಗಿ ಬರಲ್ಲ. ಸೊ ಆದ್ರಿಂದ ಮೊಬೈಲ್ ಫೋನ್ ಇಂದ ದಯವಿಟ್ಟು ನಿಮ್ಮ ಮಕ್ಕಳನ್ನ ದೂರ ಇಡಿ. ಥ್ಯಾಂಕ್ ಯು.